ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಸೂರ್ದಾಸರ ಸೂರ್ಸಾಗರ್ ಕಾವ್ಯದಿಂದ ಆಯ್ದ ಸೂರ್ ಸೌರಭ್. ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್. ಹಿಂದಿ ಸಾಹಿತ್ಯ ಕಾಲದಲ್ಲಿ ಭಕ್ತಿ ಕಾಲವನ್ನು ಸುವರ್ಣಯುಗವೆಂದು ಕರೆಯುವರು. ಏಕೆಂದರೆ ಈ ಸಮಯದಲ್ಲಿ ಅದೆಷ್ಟೋ ಸಂತರು ಮಹಾತ್ಮರು ತಮ್ಮ ಕಾವ್ಯಧಾರೆಯಿಂದ ಭಕ್ತಿಪೂರ್ಣ ರಚನೆಗಳನ್ನು ಸಮಾಜಕ್ಕೆ ನೀಡಿದರು. ಇಂತಹ ಭಕ್ತಿ ಕಾಲದಲ್ಲಿ ಮುಖ್ಯವಾಗಿ ಸಗುಣ ಭಕ್ತಿ ಶಾಖೆಯ ಕೃಷ್ಣ ಭಕ್ತಿ ಪಂಥದಲ್ಲಿ ಅಗ್ರಗಣ್ಯರಾದವರು ಕೃಷ್ಣ ಭಕ್ತ ಕವಿ ಸೂರ್ದಾಸರು. ಸೂರ್ದಾಸರು 1540 ಇಸವಿಯಲ್ಲಿ ಆಗ್ರಾದ ಸಮೀಪ ಬ್ರಜ್ ಎಂಬ ಪ್ರಾಂತ್ಯದಲ್ಲಿ ಜನಿಸಿದರು. ಇವರು ಕುರುಡರಾಗಿದ್ದರೂ ಅಭೂತಪೂರ್ವ ಕಾವ್ಯವನ್ನು ರಚಿಸಿದುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಇವರ ಪ್ರಮುಖ ರಚನೆಗಳು 3 ಮಹಾಕಾವ್ಯಗಳು: ಸೂರ್ಸಾಗರ್, ಸೂರ್ ಸಾರಾವಲಿ ಹಾಗೂ ಸಾಹಿತ್ಯ ಲಹರಿ. ಇವರ ಕವಿತೆಗಳಲ್ಲಿ ಮುಖ್ಯವಾಗಿ ಕೃಷ್ಣನ ಬಗೆಗಿನ ತಮ್ಮ ಅಗಾಢ ಪ್ರೇಮ, ಭಕ್ತಿ ವಾತ್ಸಲ್ಯ ವ್ಯಕ್ತವಾಗಿದೆ. ಸೂರ್ಸಾಗರ್ ಕಾವ್ಯವನ್ನು ಸೂರ್ದಾಸರು ಬ್ರಜ್ ಭಾಷೆಯಲ್ಲಿ ರಚಿಸಿದ್ದರಾದರೂ ಸಂಸ್ಕೃತ ಪರ್ಷಿಯನ್ ಭಾಷೆಗಳ ಶಬ್ದ ಪ್ರಯೋಗವನ್ನು ನಾವು ಕಾಣಬಲ್ಲೆವು. ಸೂರ್ಸಾಗರ್ ಕಾವ್ಯದಲ್ಲಿ ಸೂರ್ ಸೌರಭ್ ಸೂರ್ಸಾಗರ್ನಲ್ಲಿ ಕಾಣಿಸಿಕೊಳ್ಳುವ ಒಂದು ಕವಿತಾ ಸಂಗ್ರಹ. ಇದರಲ್ಲಿ ನವನೀತ ಚೋರ ಕೃಷ್ಣನ ಬಾಲಚೇಷ್ಟೆಗಳು, ಲೀಲೆಗಳು, ಯೌವನ ಕಾಲದಲ್ಲಿ ಗೋಪಿಯರ ವಾತ್ಸಲ್ಯಭರಿತ ಪ್ರೇಮ, ಕೊಳಲು ವಾದನ, ನರ್ತನ, ಕೃಷ್ಣರಾಧೆಯರ ಪ್ರೇಮ, ಯಶೋದೆಯ ಮಮತೆ ಮುಖ್ಯವಾಗಿ ಸ್ವಾರಸ್ಯಕರವಾಗಿ ವರ್ಣಿಸಲ್ಪಟ್ಟಿದೆ. ಸೂರ್ದಾಸರು ಶ್ರೀ ವಲ್ಲಭಾಚಾರ್ಯರಿಂದ ದೀಕ್ಷೆ ಪಡೆದು ಶ್ರೀಕೃಷ್ಣನನ್ನು ಸ್ತುತಿಸುವ ಪುಷ್ಟಿ ಮಾರ್ಗ ಎಂಬ ಪಂಥದ ಅನುಯಾಯಿಗಳಾದ ಅಷ್ಟಛಾಪ ಎಂಬ 8 ಶ್ರೇಷ್ಠ ಕವಿಗಳಲ್ಲಿ ಅಗ್ರಗಣ್ಯರಾಗಿದ್ದರು. ಕೃಷ್ಣನ ಚರಣಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ ಸೂರದಾಸರ ಸೂರ ಸೌರಭದಿಂದ ಆಯ್ದ 1-2 ಕವಿತೆಗಳು ಉಲ್ಲೇಖನೀಯ. ಮೇರೋ ಮನ ಅನತ ಕಹಾ ಸುಖ ಪಾವೈ, ಜೈಸೆ ಉಡಿ ಜಹಾಜು ಕೋ ಪಂಚಿ ಫಿರಿ ಜಹಾಜ್ ಪೇ ಆವೈ ಎಂಬ ಪದದಲ್ಲಿ ಕವಿ ಸೂರ್ದಾಸರು ನನ್ನ ಮನಸ್ಸು ಕೃಷ್ಣನನ್ನು ಬಿಟ್ಟು ಅನ್ಯತ್ರ ಹೇಗೆ ಸುಖವನ್ನು ಕಾಣಬಲ್ಲದು? ಹಡಗಿನಲ್ಲಿ ವಿಹರಿಸುತ್ತಿದ್ದ ಹಕ್ಕಿ ಬೇರೆ ಕಡೆ ಹಾರಿದರೂ ಮತ್ತೆ ಪುನಃ ಅದೇ ಹಡಗನ್ನು ಸೇರುವುದಷ್ಟೇ. ಕಮಲನೇನ ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ಭಗವಂತನನ್ನು ನಾ ಹೇಗೆ ಮೆಚ್ಚಲಿ? ಸೂರ್ದಾಸರು ಬಿಂಬ ಪ್ರತೀಕಾತ್ಮತೆಗಳೊಂದಿಗೆ ಕೃಷ್ಣನ ಮೇಲಿನ ತಮ್ಮ ಭಕ್ತಿಪೂರ್ಣ ವಾತ್ಸಲ್ಯವನ್ನು ದೃಢಪಡಿಸಿರುವರು. ಇನ್ನೊಂದು ಹಾಡಿನಲ್ಲಿ ಮಯ್ಯ ಕಬು ಬಡೆಹಿ ಮೇರಿ ಚೋಟಿ, ಕಿತಿ ಬಾರು ಮೋಹಿ ದೂದು ಪಿಬತ್ ಬಾಯಿ, ಏ ಅಜಹೂಹೆ ಚೋಟಿ ಎಂದು ತಾಯಿ ಯಶೋದೆಯೊಡನೆ ಕೃಷ್ಣನ ಬಾಲಸಹಜ ಆಕ್ಷೇಪವನ್ನು ಮುಗ್ಧ ನುಡಿಗಳನ್ನು ವ್ಯಕ್ತಪಡಿಸಿರುವರು. ಬಲರಾಮನ ಕೂದಲು ನೀಳವಾಗಿದೆ, ದಪ್ಪಗಿದೆ. ನೀನು ನನಗೆ ಅದೆಷ್ಟೋ ಹಾಲು ಕುಡಿಸುತ್ತಾ ಅವನಂತೆ ನನ್ನ ಕೂದಲು ದಪ್ಪಗೆ ಬೆಳೆಯುವುದು ಎನ್ನುತ್ತಿ. ಆದರೆ ಇನ್ನೂ ನನ್ನ ಕೂದಲು ಸಣ್ಣದಾಗಿಯೇ ಇದೆ. ನೀನು ನನಗೆ ಯಥೇಷ್ಟ ರೊಟ್ಟಿ ಬೆಣ್ಣೆ ತಿನ್ನಿಸುತ್ತಿಲ್ಲ, ಅದಕ್ಕೆ ಕೂದಲು ಬೆಳೆಯುತ್ತಿಲ್ಲ ಎಂದು ಕೆನ್ನೆ ಊದಿಸಿ ಆಕ್ಷೇಪಿಸುವ ಕೃಷ್ಣನನ್ನು ಮುದ್ದಿಸಿ ರಮಿಸುವ ಯಶೋದೆಯ ಪ್ರೇಮದ ನುಡಿಗಳನ್ನು ಸೂರದಾಸರು ಇಲ್ಲಿ ಹೃದಯಂಗಮವಾಗಿ ವರ್ಣಿಸಿರುವರು. ಸೂರದಾಸರ ಕಾವ್ಯದಲ್ಲಿ ಉಪಮಾನ, ದೃಷ್ಟಾಂತ ಅಲಂಕಾರಗಳ ಸುಂದರ ಪ್ರಯೋಗವನ್ನು, ಪ್ರಾದೇಶಿಕವಾದ ಆಡುಭಾಷೆಯ ಸರಸತೆ, ಸರಳತೆಯ ಸೊಗಡನ್ನು ಕಾಣುತ್ತೇವೆ. ಕವಿ ಸೂರದಾಸರು 1620ರಲ್ಲಿ ಪರಂಧಾಮಗೈದರು. ಆದರೆ ಅವರ ಕೃತಿಗಳು ಚಿರನೂತನ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಸೂರ್ದಾಸರ ಸೂರ್ಸಾಗರ್ ಕಾವ್ಯದಿಂದ ಆಯ್ದ ಸೂರ್ ಸೌರಭ್. ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.